ನಮ್ಮ ಅತ್ತೆ ಎಲ್ಲೋಯ್ತಪ್ಪ, ಇಷ್ಟೊತ್ತು ಆದರೂ ಬರಲೇ ಇಲ್ಲ ಉಪ್ಪಿನಕಾಯಿ ಮಾಡೋಕ್ಕೆ. ಅಯ್ಯೋ, ಇನ್ನಿರೋದೇ ಇನ್ನು 3 ದಿವಸ ಐತೆ. ನಾನು ಬೇರೆ ಪತ್ರ ಬರೆದಿದ್ದೆ, ಈ ಥರ ಹಿಂಗೆ ರೆಡಿ ಆಗಿಲ್ಲ ಸರ್ ಅಂತನ. ಆದರೆ ಅವ್ರ ಕಡೆಯಿಂದ ಯಾವ ಪತ್ರನೂ ಬರೆದಿಲ್ಲ. ಒಂದು ವಾರದ ಮೇಲಾಯಿತು. ಅವ್ರು ಏನು ತಿಳ್ಕೊಂಡ್ರೋ ಏನೋ ದೇವರೇ. ಅತ್ತೆ ಬಂದ್ರಾ? ಬನ್ನಿ ಬೇಗ ಬೇಗ, ನಾನು ತೂಕ ಮಾಡ್ಕೊಡ್ತೀನಿ. ನೀವು ಬೇಗ ಬೇಗ ಬಾಟ್ಲಿಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿವ್ರಂತೆ ಅಂತ ಹೇಳ್ಬೋದ್ನಿ. ಅವ್ರಿಗೇನೋ ಹುಷಾರಿಲ್ಲ ಅತ್ತೆ, ಬೇದಿ ಅಂತೆ. ಅದಕ್ಕೆ ಏನು ಮಾಡೋದು ಬೇಡ ಅಂತಂದೆ. ಅವರು ಎಲ್ಲ ಹೊರಗಡೆಗೆ ಹೋಗಿ ಮನೆ ಹತ್ರ ಹೋಗ್ತೀನಿ ಅಂದರು, ಅದಕ್ಕೆ ಕಳಿಸ್ದೆ. ಬರಲಿಲ್ವ ಅವರು? ಬರಲಿಲ್ಲಪ್ಪ. ಅಯ್ಯೋ ದೇವ್ರೆ. ಅಲ್ಲ, ಉಪ್ಪಿನಕಾಯಿ ಬೇರೆ ಅರ್ಜೆಂಟು ಅಂತೀಯ. ಇನ್ನೂ ಎಷ್ಟು ಮಾಡಬೇಕೆ? ಇನ್ನು 20 kg ಉಪ್ಪಿನಕಾಯಿ ಮಾಡ್ಬೇಕತ್ತೆ. ಅದೆಲ್ಲ ಮಾಡೋಕ್ಕೆ ಎಷ್ಟಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನೂ 3 ದಿವಸದಲ್ಲಿ ಆಗಲ್ಲ. ಏನು ಮಾಡಿದ್ರೆ ಒಂದು 10 kg ಮಾಡ್ಬೋದು. ಏನು ಮಾಡೋದು ಏನೋ. ಹೌದೇನೆ ಸುಜಿ. ಅಲ್ಲ, ಏನೋ ಪತ್ರ ಬರೆದಿದ್ದೆ ಅವ್ರಿಗೆ, ಹಿಂಗೆ ಆಗಲ್ಲ ಅಷ್ಟು ಆರ್ಡ್ರನ್ನ ಮುಗ್ಸಾಕಿ ಅಂತಂದೆ. ಅವ್ರೇನಾದ್ರು ತಿರುಗಿ ನಾನು ಕಳಿಸಿದ್ರಾ? ಹಾಂ, ಇಲ್ಲ ಅತ್ತೆ, ಏನು ಕಳಿಸಿಲ್ಲ. ನನಗೂ ಅದಕ್ಕೆ ಭಯ ಆಗ್ತಿದೆ. ಅವ್ರು ಏನು ಕಳಿಸಿಲ್ಲ, ಸಿಟ್ಟು ಮಾಡ್ಕೊಂಡಿದ್ದಾರೋ ಏನೋ ಅಂತ. ಹಾಂ ಸುಜಿ, ಅವ್ರು ಯಾರೋ ಬಂದ್ರು ನೋಡು. ಇವರು ನಮ್ಮ ಉಪ್ಪಿನಕಾಯಿ ಓನರ್ ಇದ್ದಾರಲ್ಲ, ಅವ್ರ ಹತ್ರನೇ ಕೆಲಸ ಮಾಡೋದು. ಇವ್ರು ಯಾಕೆ ಬಂದ್ರಿ ಇಲ್ಲಿಗೆ? ನಮಸ್ಕಾರ ಸೂಜಿ ಅವರೇ. ಏನು ನಮ್ಮ ಉಪ್ಪಿನಕಾಯಿ ಆರ್ಡ್ರ್ ಎಲ್ಲನ ಕಂಪ್ಲೀಟ್ ಆಯಿತಾ? ಹಾಂ, ನಾಳೆ ಬಂದು ಲೋಡ್ ಮಾಡ್ಕೊಂಡು ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಬಾಸ್ ಅದಕ್ಕೆ ಡೈರೆಕ್ಟಾಗಿ ಹೋಗಿ ಹೇಳ್ಬಾ, ಬೇಗ ಹೋಗಿ ಕೇಳ್ಕಂಬ ಅಂತ ಹೇಳಿದ್ದಾರೆ. ಹಾಂ, ನೀವು ಏನೋ ಪತ್ರ ಬರೆದಿದ್ರಂತಲ್ಲ, ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತನ. ಅದೆಲ್ಲನ ಮಾಡಬಾರ್ದಂತೆ. ಆದಷ್ಟು ಬೇಗ ನಾಳೆ ಅಷ್ಟೊತ್ತಿಗೆ ಮುಗಿಸಿ ಕೊಡಬೇಕು. ನಾಳೆನಾ ಸರ್? ಸರ್, ಅದು ನಾಳೆ ಆಗಲ್ಲ ಸರ್. ಇನ್ನು 3 ದಿವಸ ಆದರೂ ಟೈಮ್ ಬೇಕು ನಮಗೆ. ಹಾಂ, ಅದನ್ನೆಲ್ಲ ಮುಗಿಸ್ಬೇಕು ಅಂತಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಪತ್ರ ಬರೆದಿದ್ದೆ ಸರ್ಗೆ, ಆದರೆ ಅದು ತಲುಪ್ತಾ ನಿಮಗೆ? ಹೇಳಿದ್ನಲ್ಲ ತಲುಪ್ತು ಅಂತ. ಅದಕ್ಕೆ ನಮ್ಮ ಸಾರು ಡೈರೆಕ್ಟ್ ಹೋಗಿ ಹೇಳ್ಬಾ, ಒಳ್ಳೆ ಡಿಮ್ಯಾಂಡ್ ಇದೆ, ಹಿಂಗೆ ನೆಗ್ಲೆಕ್ಟ್ ಮಾಡಬಾರ್ದು, ಬೇಗ ಬೇಗ ಮುಗಿಸ್ಕೊಡ್ಬೇಕು ಅಂತನ ಹೇಳ್ಬಾ, ವಾರ್ನಿಂಗ್ ಕೊಟ್ಟು ಬಾ ಅಂತನ ಕಳಿಸಿದ್ದಾರೆ. ಹಾಂ, ನೀವೇನ್ರಿ ಅಲ್ಲ, ಆರ್ಡರ್ ಸಿಗೋದೇ ಕಷ್ಟ. ಆರ್ಡರ್ ಸಿಕ್ಕಿದ್ರೆ ಸಾಕು, ಉಪ್ಪಿನಕಾಯಿ ಮಾಡಿಕೊಡ್ತೀವಪ್ಪ ಅಂತನ ತುಂಬ ಜನ ಕೇಳ್ತಾ ಇದ್ದಾರೆ. ಆದರೆ ನಿಮ್ಮ ಉಪ್ಪಿನಕಾಯಿ, ನೀವು ಮಾಡೋ ಉಪ್ಪಿನಕಾಯಿ ತುಂಬ ರುಚಿಯಾಗುತ್ತೆ ಅಂತ ನಮ್ಮ ಬಾಸು ನಿಮಗೆ ತುಂಬ ಆರ್ಡರ್ ಕೊಟ್ಟರೆ ನೀವೇನ್ರಿ ಈ ಥರ ಮಾಡ್ತಾ ಇದ್ದೀರಾ? ಹಾಂ, ಸ್ವಲ್ಪನೂ ಜವಾಬ್ದಾರಿ ಇಲ್ವಾ ನಿಮ್ಮಿಂದನ? ನಮ್ಮ ಫ್ಯಾಕ್ಟ್ರಿ ಮರ್ಯಾದೆ ಹೋಗ್ತಾ ಇದೆ. ಹಾಂ, ಹೌದಾ ಸರ್? ಅಯ್ಯೋ ಸರ್, ನಾಳೆ ಒಳಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸರ್. ದಯವಿಟ್ಟು ಇನ್ನು 3 ದಿವಸ ಟೈಮ್ ಕೊಡಿ. ಇವತ್ತು ಸೇರಿ 4 ದಿವಸ ಆಗುತ್ತೆ ಅನ್ಸುತ್ತೆ. ಆಗಲ್ಲ ನಾಳೆ ಒಳಗಡೆ. ನಾಳೆ ಕೊಡಬೇಕಾಗಿತ್ತು ಅಂತ ಗೊತ್ತು ನಮಗೂ. ಆದರೆ ಏನು ಮಾಡೋದು, ನಮ್ಮ ಜೊತೆ ಉಪ್ಪಿನಕಾಯಿ ಮಾಡ್ತಿದ್ದಾರೆ ಒಬ್ರು, ಅವ್ರಿಗೆ ಏನೋ ತೊಂದರೆ ಆಗಿ ಬರ್ದಂಗೆ ಆಗ್ಬಿಟ್ರು. ಹಂಗಾಗಿ ಸ್ವಲ್ಪ ತೊಂದರೆ ಆಯಿತು. ಇಲ್ದಿದ್ರೆ ಪೂರ್ತಿ ಕಂಪ್ಲೀಟ್ ಮಾಡಿರ್ತಿದ್ದೆ ಸರ್ ಇವತ್ತು. ಹಾಂ, ಓ ಸೂಜಿಗೆ ಯಾರೋ ಏನೋ ಬಂದು ಬೈತಾ ಇರಂಗಿದ್ದಾರೆ. ಇವರೇನಾ ಉಪ್ಪಿನಕಾಯಿ ಕೊಟ್ಟಿರೋರು? ಇರ್ಬೋದು, ನೋಡೋಣ ಅದು ಯಾಕೆ ಅಂತಾನೆ. ನೋಡ್ರಿ, ಏನು ಕಾರಣ ಹೇಳಂಗಿಲ್ಲ. ಹೇಳಿದ ಟೈಮ್ಗೆ ಉಪ್ಪಿನಕಾಯಿ ಮುಗಿಸ್ಕೊಟ್ರೇನೆ ನಿಮಗೆ ಆರ್ಡರ್ ಸಿಗೋದು, ಗೊತ್ತಾ? ಹಾಂ, ಏನೋ ನೀವು ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತೀರಾ ಅಂತ ನಿಮಗೆ ತುಂಬ ಆರ್ಡ್ರ್ ಕೊಟ್ಟರೆ ಈ ಥರನ ಮಾಡೋದು? ಅಲ್ಲ, ಮುಂಚೆನೇ ಹೇಳಿದ್ರು ತಾನೇ ನಮ್ಮ ಸರ್, ಮಾಡೋಕ್ಕಾಗದಿದ್ದರೆ ಆರ್ಡ್ರ್ ತೊಗೊಳ್ಳಿ, ಇಲ್ಲಾಂದರೆ ಬೇರೆಯವ್ರಿಗೆ ಕೊಡ್ತೀನಿ ಅಂತ. ಇಲ್ಲ ಸರ್, ನಾನೇ ಮಾಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ, ಹೇಳಿ ಟೈಮಿಗೆ ಸರಿಯಾಗಿ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತನ ನಮ್ಮ ಸರ್ ಹತ್ರ ಹೇಳಿದ್ರಿ ತಾನೇ ನೀವು. ಹಾಂ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಅಯ್ಯೋ ಸರ್, ಅದೇ ಹೇಳ್ದಲ್ಲ, ಇವಳ ಜೊತೆ ಉಪ್ಪಿನಕಾಯಿ ಮಾಡಕ್ಕೆ ಬರ್ತಿದ್ದಳು, ಅವಳ ಮನೆಗೆ ಏನೋ ಸಮಸ್ಯೆ ಆಗಿ ಬರ್ದಂಗೆ ಆಗ್ಬಿಟ್ಲು. ಹಂಗಾಗಿ ನಾವೇ ಸಹಾಯ ಮಾಡ್ತಾ ಇದೀವಿ ನಮ್ಮ ಸೂಜಿಗೆ. ಇನ್ನು ಸ್ವಲ್ಪ ದಿನದಲ್ಲಿ ಮುಗಿಸ್ಕೊಡ್ತೀವಿ ಸರ್. ಇನ್ನು 3 ದಿವಸ ಟೈಮ್ ಕೊಡಿ. ಹಾಂ, ಯಾಕೆ ಸುಮ್ಮನೆ ಗಲಾಟೆ ಮಾಡ್ತೀರಾ ಸರ್? ದಯವಿಟ್ಟು ಬರೀ ಒಳಗಡೆ ಕುತ್ಕೊಂಡು ಮಾತಾಡೋಣ. ಬರೀ ನಮ್ಮ ಮನೆ ಹತ್ರ ಹೋಗೋಣ. ನೋಡ್ರಿ, ನಮಗೆ ಕುತ್ಕೊಂಡು ಮಾತಾಡೋಕ್ಕೆಲ್ಲ ಟೈಮ್ ಇಲ್ಲ. ಬೇಗ ಹೋಗ್ಬೇಕು. ನಮ್ಮ ಸರ್ರು ಕೇಳ್ಕೊಂಬ, ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ನಾಳೆ ಒಳಗಡೆ ಅಂತನ ಹೇಳ್ಬಾ, ಅವ್ರಿಗೆ ವಾರ್ನಿಂಗ್ ಕೊಟ್ಟು ಬಾ ಅಂತನ ಕಳಿಸಿರೋದು. ಮನೆ ಕುತ್ಕೊಂಡು ಟೀ ಕುಡಿಯೋಕ್ಕೆ, ಊಟ ಮಾಡೋಕ್ಕೆಲ್ಲ ನಾನು ಬಂದಿರೋದು. ಹಾಂ, ಏನ್ರಿ ಸೂಜಿ ಅವರೇ, ಯಾವಾಗ ಕಂಪ್ಲೀಟ್ ಮಾಡಿಕೊಡ್ತೀರಾ ಹೇಳಿ? ಅದೇ ಹೇಳಿದ್ನಲ್ಲ ಸರ್, ಇನ್ನು 3 ದಿವಸ ಟೈಮ್ ಕೊಡಿಲ್ಲ, ಇವತ್ತು ಸೇರಿ 4 ದಿವಸ ಟೈಮ್ ಕೊಡಿ ಅಂತಾನ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಮುಂದಿನ ಬುಧವಾರ ಪೂರ್ತಿ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಹಾಂ, ಇನ್ನೂ 4 ದಿವಸ ಬೇಕಾ? ಇವತ್ತು ಸೇರಿ ಬುಧವಾರನ? ಅಲ್ಲ ರೀ, ನಮಗೆ ಸೋಮವಾರ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಕಳಿಸ್ಬೇಕು ಉಪ್ಪಿನಕಾಯ. ನೀವು ನೋಡಿದ್ರೆ ಬುಧವಾರ ಅಂತಿದ್ದೀರಲ್ಲ. ಹಾಂ, ಅದೆಲ್ಲ ಆಗಲ್ಲ. ನೀವು ಸಂಡೇ ಯಾವುದೇ ರೀಸನ್ ಇಲ್ದೇ ಉಪ್ಪಿನಕಾಯಿ ಎಲ್ಲ ಕಂಪ್ಲೀಟ್ ಮಾಡಿ ಕೊಡಬೇಕು ನಮಗೆ. ಹಾಂ, ನಮ್ಮ ಸರ್ರು ಅದೇ ಥರ ಹೇಳಿದ್ದಾರೆ. ಭಾನುವಾರ ಎಲ್ಲ ಕಂಪ್ಲೀಟ್ ಆಗಿರಬೇಕು, ಭಾನುವಾರ ಸಂಜೆ ಒಳಗೆ ಬರ್ತೀವಿ ಅಂತ ಹೇಳ್ಬಾ ಅಂತ ಹೇಳಿದ್ದಾರೆ. ಹಾಂ, ಅದಕ್ಕೆ ಪತ್ರ ಬರೀಲಿಲ್ಲ, ನನ್ನೇ ಕಳಿಸಿದ್ದಾರೆ ಖುದ್ದಾಗಿ, ಹೋಗಿ ನೀನೇ ಹೇಳ್ಬಾ ಅಂತನ. ಹಾಂ, ಇವಾಗ ನಮ್ಮ ಫ್ಯಾಕ್ಟ್ರಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಈ ಥರ ಆರ್ಡ್ರು ನಾವು ತೊಗೊಂಡ್ಬಿಟ್ಟು ಹಾಂ ಈಗ ಕೊಡಲಿಲ್ಲ ಅಂತಂದರೆ ಕಸ್ಟಮರ್ಗಳು ಏನಂತ ಕಮಲ ಹೇಳಿ? ಹಾಂ, ನಮ್ಮ ಫ್ಯಾಕ್ಟ್ರಿ ರೆಸ್ಪೆಕ್ಟ್ ಏನಾಗುತ್ತೆ, ಪ್ರೆಸ್ಟೀಜ್ ಏನಾಗುತ್ತೆ? ಹಾಂ, ನಂಬಿಕೆ ಕಳ್ಕೊಂಡಂಗಾಗುತ್ತೆ.
ಕಸ್ಟಮರು ಒಂದ್ಸಲ ನಂಬಿಕೆ ಕಳ್ಕೊಂಡ್ಮೇಲೆ ಮತ್ತೆ ನಮ್ಮನ್ನು ನಂಬ್ತಾರೇನ್ರಿ ಹಾಂ? ಅಯ್ಯೋ ಭಾನುವಾರನ ಸರ್? ಸರ್ ಆಗಲ್ಲ ಸರ್, ಇರೋದೇ ಇನ್ನೇನು ಇವತ್ತು ಬಿಟ್ರೆ ನಾಳೆ ಒಂದ್ ದಿವಸ ಅಷ್ಟೇ. ನಾಳೆ ಸಂಜೆನಾ? ಆಗಲ್ಲ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರ್ಗೂ ನಾನು ಪತ್ರ ಬರೆದಿದ್ದೆ, ಅದಕ್ಕೆ ಆಗಲ್ಲ ಸರ್, ಸಂಡೇ ಆಗಲ್ಲ, ಬುಧವಾರ ಕೊಡ್ತೀನಿ ಅಂತ ಹೇಳಿದ್ದೆ. ಹಾಂ ಹೌದು ಸರ್, ಏನ್ ಮಾಡೋದು, ಇದೊಂದ್ಸಲ ಕ್ಷಮಿಸ್ಬಿಡಿ. ಪ್ರತಿ ತಿಂಗಳು ಹೇಳಿ ಟೈಮ್ಗೆ ಸರಿಯಾಗಿ ಎಷ್ಟು ಹೇಳ್ತೀರ ಅಷ್ಟ ಮಾಡಿ ಮುಗಿಸ್ಕೊಡ್ತಿದ್ಲು ಅಲ್ವಾ ಸೂಜಿ? ಈ ತಿಂಗಳು ಏನೋ ತೊಂದರೆ ಆಗಿರೋದ್ರಿಂದ ಈ ತರ ಆಗಿದೆ, ಅದಕ್ಕೋಸ್ಕರ ಸಿಟ್ ಮಾಡ್ಕೋಬೇಡಿ ಸರ್. ನೋಡಮ್ಮ, ನಿಮಗೆ ನಮ್ಮ ಕಷ್ಟ ಅರ್ಥ ಆಗಲ್ಲ. ನಾವು ಬೇರೆ ಬೇರೆ ಕಡೆಯಿಂದನ ಆರ್ಡ್ರನ್ನ ತೊಗೊಂಡಿರ್ತೀವಿ. ಈ ತಿಂಗಳು ಇಷ್ಟು ಕಳಿಸ್ತೀವಿ ಅಂತನ ಬೇರೆ ಬೇರೆ ಕಡೆ ಹೊರ ರಾಜ್ಯಗಳಿಗೆಲ್ಲನ ಕಳಿಸ್ತಾ ಇದ್ದೀವಿ ನಾವು. ಈಗ ಹೇಳಿದ ಟೈಮಿಗೆ ಕಳಿಸ್ಲಿಲ್ಲ ಅಂತಂದರೆ ನಮ್ಮ ಫ್ಯಾಕ್ಟ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಹಾಂ, ಮತ್ತೆ ಆರ್ಡ್ರ್ ಯಾರು ಕೊಡ್ತಾರೆ? ಕಸ್ಟಮರ್ ಯಾರು ಸಿಗ್ತಾರೆ ಹೇಳಿ? ಬೇರೆ ಕಡೆ ಹೋಗ್ತಾರೆ. ಅದಕ್ಕೆ ಹೇಳ್ತಾ ಇರೋದು. ಹಾಂ, ನಮ್ಮ ಬಾಸು ಅದನ್ನು ಮುಂಚೆನೇ ಹೇಳಿದರು, ನಿಮಗೆ ಆಗುತ್ತೆ ಅಂದರೆ ಆರ್ಡ್ರ್ ತೊಗೊಳ್ಳಿಲ್ಲ ಅಂದರೆ ಬೇಡವೇ ಬೇಡ ಅಂತನ. ಹಾಂ, ಆದರೆ ನೀವೇನು ಹೇಳಿದ್ರಿ ಹೇಳಿ ಸೂಜಿ ಅವರೇ? ಹಾಂ ಹೌದು ಸರ್, ನಾನೇ ಆರ್ಡರ್ ತಗೊಂಡಿದ್ದೆ, ಮಾಡ್ತೀವಿ, ಕಂಪ್ಲೀಟ್ ಮಾಡ್ತೀವಿ ಅನ್ನೋ ಭರವಸೆ ಇತ್ತು, ನಂಬಿಕೆ ಇತ್ತು. ಆದರೆ ಇದಕ್ಕಿದ್ದಂಗೆ ಈ ಥರ ಪ್ರಾಬ್ಲಮ್ ಆಯ್ತಲ್ಲ. ನನ್ನ ಫ್ರೆಂಡೇನೆ ಅವಳು ಸೀತಾ ಅಂತ, ಉಪ್ಪಿನಕಾಯಿ ಮಾಡೋದಕ್ಕೆ ಬರೋದೇ ನಿಲ್ಲಿಸ್ಬಿಟ್ಲು. ಅಲ್ಲೇ ಎಷ್ಟು ದಿನ, ಒಂದು 10 ದಿವಸದ ಮೇಲೆ ಆಯಿತು ಅವಳು ಬರೋದು ಬಿಟ್ಟು. ಹಾಗಾಗಿ ಮುಗ್ಸೋಕ್ಕಾಗಲಿಲ್ಲ ಸರ್, ಹೊಸೊಬ್ರನ್ನ ಕರ್ಕೊಂಡು ನಾನು ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಅದೆಲ್ಲ ಬೇಕಾಗಿಲ್ಲ. ನೀವು ಯಾರನ್ನು ಕರ್ಕೊಂತೀರೋ, ಯಾರನ್ನು ಕರ್ಕೊಂಡು ಮಾಡ್ತೀರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇಳಿದಂಗೆ ನೀವು ಮುಗಿಸ್ಕೊಡ್ಬೇಕು. ಹಾಂ, ನಾಳೆ ಸಂಜೆ ಗಾಡಿ ತಗೊಂಡು ಬರ್ತಾ ಇದ್ದೀವಿ ಲೋಡ್ ಮಾಡ್ಕೊಂಡು ಹೋಗೋಕ್ಕೆ. ಹಾಂ, ಗೊತ್ತಾಯ್ತಾ? ಮುಗಿಸಿರ್ಬೇಕು. ನಾಳೆನಾ ಸರ್? ಸರ್ ನಾಳೆ ಅಂದರೆ ಆಗಲ್ಲ ಸರ್, ನಾಡಿದ್ದಾದ್ರೂ ಬನ್ನಿ. ಆಗಲ್ಲಮ್ಮ, ಆಗಲ್ಲ. ನಮ್ಮ ಬಾಸ್ ಹೇಳಿದ್ದಾರೆ, ಕಡಕ್ಕಾಗಿ ವಾರ್ನಿಂಗ್ ಕೊಟ್ಟು ಬಾ ಅಂತಾನ. ವಾರ್ನಿಂಗ್ ಕೊಟ್ಟಿದ್ದೀನಿ. ಮುಗಿಸ್ಕೊಡೋ ಜವಾಬ್ದಾರಿ ನಿಮಗೆ ಸೇರಿದ್ದು. ಹಾಂ, ನಾನಿನ್ನ ಹೋಗ್ತೀನಿ. ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ನಾಳೆ ಅಂದರೆ ಆಗಲ್ಲ, ಎಷ್ಟಿದೆಯೋ ಅಷ್ಟೇ ಕೊಡ್ತೀವಿ ಅಷ್ಟೇ. ಅದೇ ಇನ್ನು ಮಿಕ್ಕಿರೋದು ನಂಬೇಕಂದ್ರೆ ಮುಂದಿನ ತಿಂಗಳಿಗೆ ಮಾಡಿಕೊಡ್ತೀವಿ ಸರ್. ಯಾಕೆ ಏನಾಯಿತು? ಪೂರ್ತಿ ಮುಗ್ಸೋಕ್ಕಾಗಿಲ್ವೇನೋ ಇವ್ರಿಗೆ? ಆ ಸೀತಾ ಗೊತ್ತಿಲ್ವಲ್ಲ ಅದಕ್ಕೆ. ನೋಡಿ ಸೂಜಿ ಅವರೇ, ನಮ್ಮ ಫ್ಯಾಕ್ಟ್ರಿ ಓನರು, ನಮ್ಮ ಬಾಸು ನಿಮ್ಮನ್ನು ತುಂಬ ಚೆನ್ನಾಗಿ ನಂಬಿದ್ದಾರೆ. ನೀವು ಹೇಳಿ ಟೈಮ್ಗೆ ಕೊಡ್ತೀರಾ, ಆಮೇಲೆ ಕ್ವಾಲಿಟಿಲೂ ಯಾವುದೇ ಹೆಚ್ಚು ಕಮ್ಮಿ ಮಾಡಲ್ಲ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತನ ನಿಮಗೆ ಆರ್ಡ್ರ್ ಕೊಟ್ಟರೆ ನೀವು ಈ ಥರ ಬೇಜವಾಬ್ದಾರಿ ತಂದಿಂದನ ವರ್ತನೆ ಮಾಡೋದು ಸರಿ ಇಲ್ಲ. ಹಾಂ, ನೀವು ಬೇರೆ ಯಾವ ಕಾರಣನೂ ಕೊಟ್ಟು ನಮ್ಮ ಬಾಸ್ ಕೇಳಲ್ಲ. ಹಾಂ, ನಾಳೆ ಸಂಜೆ ರೆಡಿ ಇರಬೇಕು ಅಷ್ಟೇ. ಹಾಂ ಸರ್ ಇನ್ನು 2 ದಿವಸ ಆದರೂ ಟೈಮ್ ಕೊಡಿ ಸರ್. ಆಗಲ್ಲ ಅಂದರೆ ಆಗಲ್ಲಮ್ಮ. ನಮ್ಮ ಬಾಸು ಇದನ್ನೇ ಬರೋಕ್ಕೆ ಹೇಳಿದ್ದಾರೆ. ನಾನಿನ್ನು ಹೋಗ್ತೀನಿ, ಬೇಗ ರೆಡಿ ಮಾಡ್ಕೊಳ್ಳಿ, ಬರ್ತೀವಿ ನಾವು ಗಾಡಿ ತಗೊಂಡು. ಸರ್ ಸರ್ ಅಂದರೆ ಉಪ್ಪಿನಕಾಯಿ ಆರ್ಡರ್ ಕೊಡಲ್ವಾ ಹಿನ್ನೆಲೆ? ಆಯ್ತು ಸೂಜಿ, ಯಾಕೆ ಅವ್ರು ಯಾಕೆ ಹಂಗೆ ಬೈತಿದ್ರು? ಯಾಕೆ ಮುಗಿಸಿಲ್ವ ನೀನು ಉಪ್ಪಿನಕಾಯಿನ ಈ ತಿಂಗಳದ? ಇನ್ನ ಇಲ್ಲ ಕಣಕ್ಕ, ಸೀತಾ ಬೇರೆ ಕೈ ಕೊಟ್ಲಲ್ವಾ ಅವ್ರ ಅತ್ತೆಯಿಂದನ. ಹಂಗಾಗಿ ಇನ್ನೂ ನಮಗೆ ಒಂದು 3 ದಿವಸ 4 ದಿವಸ ಆದರೂ ಟೈಮ್ ಬೇಕು ಮುಗ್ಸೋಕ್ಕೆ. ಅವ್ರು ನೋಡಿದ್ರೆ ನಾಳೆ ಸಂಜೆನೇ ಕೊಡಬೇಕು ಅಂತಿದ್ದಾರೆ. ಅದಕ್ಕೆ ಹೇಳೋಗಕ್ಕೆ ಬಂದಿದ್ದಾರೆ. ಹೌದು ಅಲ್ಲದೆ ಅವರು ಆರ್ಡರ್ ಕೊಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಐತಮ್ಮ, ಈ ತಿಂಗಳು ಸ್ವಲ್ಪ ಡಿಮ್ಯಾಂಡ್ ಇದೆ, ಮಾಡ್ಕೊಡ್ತೀರಾ ಅಂತ ಕೇಳಿದ್ಲು. ಆಯಿತು ಸರ್ ಅಂತ ನಾನು ನಗ್ನಗ್ತಾ ಆರ್ಡರ್ ತಗೊಂಡಿದ್ದೆ. ಏನು ಮಾಡೋದು ಹೇಳು, ಮುಗ್ಸೋಕ್ಕೆ ಆಗ್ತಾ ಇಲ್ಲ. ದುರ್ಗಾ ಕೈ ಹಿಂಗೆ ಮಾಡತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏನು ಮಾಡೋದತ್ತೆ ಇವಾಗ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಸರಿ ಆಯಿತು, ದುಡ್ಡಿನ ಆಸೆ ಬಿದ್ದು ಜಾಸ್ತಿ ಆರ್ಡರ್ ತಗೊಂಡ್ರೆ ಹಿಂಗೆ ಆಗೋದು. ಎಷ್ಟಾಗುತ್ತೋ ಅಷ್ಟನ್ನ ಆರ್ಡರ್ ತಗೊಂಡು ಮಾಡಬೇಕು ಕಣೆ ಸೂಜಿ. ಬೇಕು ಅಂದರೆ ನಾನು ಬರ್ತೀನಿ, ನನ್ನ ಕರ್ಕೊಂತೀನಿ ಉಪ್ಪಿನಕಾಯಿ ಮಾಡೋಕ್ಕೆ. ಹಾಂ ನೀನಾ? ಬೇಡಮ್ಮ ಬೇಡ, ಕೈ ಮುಗಿತೀನಿ, ಹೊರಟೋಗ್ಬಿಡು. ಹಾಂ, ಆಮೇಲೆ ಇವಾಗ ಹೆಂಗೋ ಅಚ್ಚುಕಟ್ಟಾಗಿ ಉಪ್ಪಿನಕಾಯಿ ಮಾಡಿ ಆರ್ಡರ್ ತಗೊಂಡು ಸಂಪಾದನೆ ಮಾಡ್ತಾ ಇದೀನಿ. ಆಮೇಲೆ ನೀನೇನಾದ್ರು ಬಂದರೆ ಆರ್ಡರ್ ಕೊಡೋರು ಕೊಡ್ದಂಗೆ ಆಗ್ಬಿಡ್ತಾರೆ. ನಿನ್ನ ಕೈಲಿ ಏನಾದ್ರು ಉಪ್ಪಿನಕಾಯಿ ಮಾಡಿಸ್ಕೊಂಡು ಅವ್ರಿಗೆ ಕಳಿಸಿದ್ರೆ ತಿಂದ ಗತಿ ಗೋವಿಂದ ಆಗ್ಬಿಡುತ್ತೆ. ಹೋಗ್ ಸಾಕಮ್ಮ, ನಿನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಿನ್ಗೆ ಯಾಕಿದೆಲ್ಲ. ಹೋಗಿ ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು. ಆಯ್ತಮ್ಮ ದೇವಮ್ಮ, ನೀನೇ ಮಾಡ್ಕೊ, ನೀನು ನಿನ್ನ ಸೊಸೆ ನಿನ್ನ ಮಗ ಎಲ್ಲರೂ ಮಾಡ್ರಿ. ಏನು ಕಷ್ಟವಿದ್ದೀರಾ, ನಾನು ಸಹಾಯ ಮಾಡ್ಲಾ ಅಂತನ ಕೇಳಿರಿ. ನನ್ನಿಂದನ ಆರ್ಡ್ರು ಇವ್ರಿಗೆ ಬರಲ್ವಂತೆ, ಬರ್ದಿದೆ ಹೊಟ್ಟೆ ಹೊತ್ತ, ನನಗೇನು ಕರ್ಮ. ನಾನು ಯಾಕೆ ನಿಮಗೆ ಉಪ್ಪಿನಕಾಯಿ ಮಾಡ್ಕೊಳ್ಳಿ? ನನಗೂ ಬೇಜಾನ್ ಕೆಲಸ ಐತಿ, ನಾನು ತುಂಬ ಬಿಸಿ. ನಾನು ಹೋಗಿ ಇವ್ರನ್ನೂ ಕೇಳ್ತಾ ಇದ್ದೀನಲ್ಲ ಮಾಡ್ಕೊಡ್ಲಾ ಅಂತಾನ. ಇಂಥವ್ರಿಗೆ ಸಹಾಯನ ಮಾಡಬಾರ್ದು, ಕೇಳಬಾರ್ದು. ಏನು ನಾನು ಒಳ್ಳೆಯವಳಾಗಕ್ಕೆ ಕೇಳಿದೆ, ಮಾಡ್ಕೊಡ್ಲಾ ಅಂತಾನ. ಇವಳು ಉಪ್ಪಿನಕಾಯಿ ಮಾಡ್ಕೊಡ್ತಾಳಂತ, ನನಗೆ ಸಹಾಯ ಮಾಡ್ತಾಳಂತೆ ಈ ಸಾಕಮ್ಮ. ಸೂಜಿ ನಡಿ, ಏನ್ ಮಾಡಕ್ಕಾಗುತ್ತೆ, ನಮ್ಗೆ ಎಷ್ಟಾಗುತ್ತೋ ಅಷ್ಟ ಮಾಡೋಣ. ನಾಳೆದ್ ನೋಡ್ಕೊಂಬನ. ಇಲ್ಲ ಅತ್ತೆ, ಅವ್ರು ತುಂಬಾ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆ ಕಳ್ಕೊಂಡ್ರೆ ಮತ್ತೆ ನಂಬಿಕೆ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹೆಂಗಾದ್ರೂ ಮಾಡಿ ನಾಳೆ ಸಂಜೆ ಅಷ್ಟೊತ್ತಿಗೆ ಮುಗಿಸ್ಕೊಡ್ಲೇಬೇಕು ಅತ್ತೆ. ಇವತ್ತು ರಾತ್ರಿ ಪೂರ್ತಿ ರಾತ್ರಿ ಎಲ್ಲ ಮಾಡ್ತೀನಿ ನಾನು. ರಾತ್ರಿನಾ? ಅಯ್ಯೋ, ನಿದ್ಗೆಟ್ಕೊಂಡು ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದತ್ ಕಣೆ. ನಿದ್ದೆಗೆಟ್ರೆ ಕಾಯಿಲೆ
ಏನು ಬೇಡ ನಡಿ, ಎಷ್ಟಾಗುತ್ತೋ ಅಷ್ಟು ಮಾಡು. ಆಮೇಲೆ ಆರೋಗ್ಯ ಹಾಳು ಮಾಡ್ಕೊಂಡು ತಿರ್ಗಾ ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಹಾ, ಏನು ಆಗಲ್ಲ ಅತ್ತೆ, ದೇವ್ರ ಮೇಲೆ ಭಾರ ಹಾಕಿ ಮಾಡೋಣ ಬರೀ. ಈಗ ಏನಮ್ಮ ನೀನ್ ಹೇಳ್ತಾ ಇದ್ಯಾ? ಸರಿ ಆಯ್ತು ನಡಿ, ನಿನ್ ಜೊತೆ ನಾನು ಇರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.